ಹಾಯ್ ನಮಸ್ಕಾರ, ಮತ್ತೊಂದು ಅಡುಗೆ ಸ್ವಾಗತ. ಇವತ್ತು ಮಸಾಲ ಫ್ರೈ ಮಾಡುವಂತ. ಈಗ ನಾವು ಮನೇಲಿ ಮಾಡ್ತಾ ಮಸಾಲ ಫ್ರೈ ಅಲ್ಲ, ತವಾ ಫ್ರೈ ಏನು ಅದ. ನಿನ್ನೆ ಇವತ್ತೊಂದು ಯೂಟ್ಯೂಬ್ ಕಂಡಿದ್ದೀನ ಮಸಾಲ ಫ್ರೈ ಹೆಂಗ್ ಮಾಡ್ತಂದ. ಅಷ್ಟೊತ್ತಿಗೆ ಗೊತ್ತಾಯ್ತು ಹೋಟೆಲ್ ಟೈಪ್ ಆಗೆಲ್ಲ ಮಾಡುದಾರಲ್ಲ, ಫುಲ್ ಮಸಾಲ ಎಲ್ಲ ಇದು ಮಾಡಿ ಇದು ಮಾಡುದಮ್ರ. ಇದ್ರೆ ಫ್ರೈ ಮಾಡೋಕ್ಕಿಲ್ಲ ಒಂದು 2 ಏರಿ, ಒಂದು ಕೊಡುವೈ, ದೊಡ್ಡ ಕೊಡುವೈ, ಮತ್ತೆ ಅನ್ಸಮ್ಮ 2-3 ಕೊಕ್ರ ಇತ್ತ. 2 ಕೊಕ್ರ ಒಪ್ಕೊಪ್ಪ ಇದ್ರ ಅಂದ್ಕೊಂಡಲ್ದ. ವೀಡಿದ ಬತ್ತಿಲ್ಲ ಅಮ್ಮ. ನಾನು ಬೀಚ್ ಬದಿ ಹೋಗಿ ಕಾಣಿ, ಇಷ್ಟು ಕೊಪ್ಪ ಇದ್ದಾಳ ಕಾಣಿ, ಎಷ್ಟು ಬೆಳಿದಾಳಮ್ಮ. ನೀವು ಮತ್ತೆ ದೋಣಿಗೆಲ್ಲ ಬಂದಿರೇ ಕೊಪ್ಪ ಕರಿಕಮ್ಮ ಹತ್ತಿದ್ದೆಮ್ಮ. ನೀವು ಹೊಲ್ಲೊಂದು ತುರ್ತಿದ್ದು ನಮ್ಮ ಗಂಡಿಗೆ. ಯಾಕಂದ್ರೆ ಬಿಸಿಲತ್ರ ಕಾಣಿ ಹೋಗಿ ಕೆಲಸ ಮಾಡ್ರೆ ಇಷ್ಟು ಕೊಪ್ಪ ಆಯ್ತದ. ಇನ್ನು ದೋಣಿ ಬಂದರೆ ಅಂತಿಲ್ಲ. ಮತ್ತು ಈ ರಣ ಬಿಸಿಲಲ್ಲ. ಇದು ಕಟ್ ಮಾಡಬೇಡ, ಉದ್ದ ಇದು ಬೇಡ. ಈ ಬೆಕ್ಕಿಗೆ ಓಡಿಸೋದೇ ಇದಾಯ್ತು ಮರ. ಹೇಳೋದಕ್ಕೆ ಏನಿಲ್ಲ, ಇದು ಹೊಡೆದ್ರು ಹಾತು ಇಲ್ಲ ಇದೆ. ಕಾಯಿಲೆ ಮಾಡೋರು ತುಕ್ಕಾತಿದ್ವು. ಏರಿ ಅವ ಏರಿ ಚಂದ ಮಣಿ ಕಟ್ ಮಾಡ. ಕತ್ರೆ ಕಟ್ ಮಾಡ್ತಾರಮ್ಮ. ಅದ ದೊಡ್ಡದೊಂದು ಕತ್ರೆ ಕಟ್ ಮಾಡ್ಕೊಂಡಿದ್ದೀರ ನೀ. ಅಲ್ಲಿ ಉಲ್ಟಿಂದ ಕಟ್ ಮಾಡಮ್ಮ, ಸೀದಾ ಬತ್ಕಣ. ಉಲ್ಟದಿಂದ ಇಲ್ಲಿಂದ ಕಟ್ ಮಾಡ್ಕೋ, ಸೀದಾ ಎದ್ದು ಬತ್ಕ ಕಂಡೆ. ನಮ್ಮ ಮೊನ್ನೆ ಉಲ್ಟದಿಂದ ಕಟ್ ಮಾಡಿ ಇದು. ಈಗ ಹುಳಿ ಹಾಕಿ ಹುಳಿತ ಫುಲ್ ಮುಳಸ. ಅದು ದೊಡ್ಡ ಮೀನು ಅಡಿ ಹಾಕ. ಹಾಗೆ ಮತ್ತು ಹುಳಿ ಬೇಕಾಗ್ತದೆ. ಇಷ್ಟೇ ಫುಲ್ ಹಾಕ. ಫುಲ್ ಇದಾಗಿಲ್ಲ, ಮುಚ್ಚಿಡು. ಇದೇ ಈಗ 1 ಗಂಟೆ ಅಥವಾ ಅರ್ಧ ಗಂಟೆ ಹಾಕಿ ಇಡ್ತ. ಆಮೇಲೆ ಮತ್ತೆ ಉಳಿದ ಐಟಮ್ ಎಲ್ಲ ಇದು ಮಾಡ್ಕೊ. ಸಾಂಬಾರು ಇದ್ರೆ ಖಾರದ ಹೊಡಿ, ಫಿಶ್ ಮಸಾಲ ಓಡಿ ಸ್ವಲ್ಪ ಹಾಕಿದ್ದೀನಿ. ಮತ್ತೊಂಚೂರು ಹಾಕಿ ಕಾಣಿಸ್ತದೆ. ಮತ್ತು ಉಪ್ಪು ಹಾಕು, ಮತ್ತು ಅರ್ಶಿನ ನೋಡಿ ಹಾಕ. ಅರ್ಶಿನ ನೋಡಿ ಜಾಸ್ತಿ ಹಾಕಿದೆ ಹಾಕ್ದೇರೆ. ಅರ್ಶಿನ ನೋಡಿ ಅಂತ ಖಾಲಿ ಚಂದ ಹಾಕಿದ್ದೀನಿ ಅಂತ. ಫಿಶ್ ಮಸಾಲ ಇದೀಗ ನಾರ್ಮಲ್ ಹ್ಯಾಂಗ್ ಫ್ರೈ ಮಾಡತ್ತ ಅದೇ ಥರ ಫ್ರೈ ಮಸಾಲ ಹಾಕಿ ಇಡುದ. ಮತ್ತು ಹುಳಿ ನಾನು ಆಗ ಇದು ಮಾಡಿದ್ದೆಲ್ಲ ಅದ್ರಾಗ ಇರುತ್ತೆ ಅದು ಬಿಡಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೆಕ್ಸ್ಟ್ ಅದು ಗ್ರೈಂಡ್ ಮಾಡ್ತೀವಿ. ಇದು ಫಸ್ಟ್ ಕರೆಂಟ್ ಬರ್ತೈತೆ ನೋಡ್ಕೊತಿಲ್ಲ. ಫಸ್ಟ್ ಇದು ಮಸಾಲ ಹಾಕಿಟ್ಟು ಈ ನಾರ್ಮಲ್ ಫ್ರೈ ಎಲ್ಲ ಎಂತ ಮಾಡ್ಕೊಳ್ಳಿ ಆ ಥರ ಮಾಡ್ತೀವಿ. ಇದು ಹೋಟೆಲ್ ಸ್ಟೈಲ್. ನೀನಾಯ್ತು ಸರದಿ ಇತ್ಕಣಿ. ಟೊಮೆಟೊ, ಮೆಣಸು, ಆಮೇಲೆ ಜಿಂಜರ್ ಗಾರ್ಲಿಕ್ 2 ಇತ್ತು. ಆಮೇಲೆ ಮೆಣಸು, ಒಣಮೆಣಸು ಮತ್ತು ಈರುಳ್ಳಿ. ಮತ್ತು ಇದು ಎಕ್ಸ್ಟ್ರಾ ಇದು ಹೊರೋಕೆ, ಇದು ಪೇಸ್ಟ್ ಮಾಡೋಕೆ. ಈಗ ಪೇಸ್ಟ್ ಮಾಡ್ಕೀಗ ಈರುಳ್ಳಿ ಎಲ್ಲದು ಇದು ಮಸಾಲ ಮಾಡೋಕೆ ಎಷ್ಟು ಬೇಕು ನಿಮ್ಗೆ ಅಷ್ಟು ಜಾಲಾಗಿದೆ. ಆಮೇಲೆ ಟೊಮೆಟೊ, ಇದಕ್ಕೆ ವಿನೆಗರ್ ಹಾಕ್ತಾರ. ನಮ್ಮ ಹತ್ರ ವಿನೆಗರ್ ಇಲ್ಲ, ಆ ಕಾರಣ ಹಾಕುದಿಲ್ಲ. ನಿಮ್ಗೆ ಬೇಕಾದಲ್ಲಿ ಹಾಕಿ. 3 ಮೆಣಸು, ಹಸಿಮೆಣಸು, ಕೆಂಪು ಪಲ್ಯ, ಇದು ಜಿಂಜರ್ ಗಾರ್ಲಿಕ್, ಅದಾದ್ಮೇಲೆ ಸ್ವಲ್ಪ ಉಪ್ಪು ಬೆರೆಸಿ. ಯಾಕಂದರೆ ಅದಕ್ಕೆಲ್ಲ ಉಪ್ಪು ಹಾಕಿದಾರ ಮೀನಿಗೆ, ಅದಕ್ಕೆ ಬೇಡ. ಮತ್ತು ಸ್ವಲ್ಪ ಅರಿಶಿನ, ಅರ್ಧ ಚಮಚ. ಮತ್ತು ಸ್ವಲ್ಪ ನೀರನ್ನು ಬೆರೆಸಿ
ಅದು ಒಂದು ಸ್ವಲ್ಪ ಕಮ್ಮಿ ಆಯ್ತಾ, ಮತ್ತೆ ಕೊತ್ತಂಬರಿ ಹಾಕ್ತಿದ್ದೆ, ಕೊತ್ತಂಬರಿ ಕಾಳು ಸ್ವಲ್ಪ ನೀರು ಹಾಕಿ ಗ್ರೀನ್ ಮಾಡ್ಕೊಂಡು ಗ್ರೀನ್. ಇದು ಸುಮಾರು ಮಾಡ್ಕೊಂಡಿದೆ, ಯಾಕಂದ್ರೆ ಒಂದೆರಡು ಮೀನಿಲ್ಲಲ್ಲ, ಒಂದು ಮೀನಿದ್ರೆ ಸ್ವಲ್ಪ ಮಾಡ್ಕೊಂಡ, ಇದು ಸುಮಾರು ಇತ್ತು, ಆ ಕಾರಣ ಸುಮಾರು ಮಾಡ್ಕೊಂಡಿದೆ. ಒಳ್ಳೆ ಹತ್ತಿಲ್ಲ ಗೊತ್ತಿಲ್ಲ, ಇವರೇ ಬಿಟ್ಟದ್ದು. ಈಗ ಶುರು ಮಾಡುವ. ಫಸ್ಟ್ ಫ್ರೈ ಬೇಯಿಸ್ಕೊಂಡು, ಫ್ರೈ ಬೇಯಿಸಿ ಯಾರು ಕೂಡ ಒಂದು ಸೈಡ್ ಇಡ್ಕೊಂಡು ಆಮೇಲೆ ಮತ್ತೆಲ್ಲ ಸ್ಟಾರ್ಟ್ ಮಾಡೋದು. ಇದೀಗ ಫ್ರೈ ಮಾಡಿ ಇಡುದು ಅಷ್ಟೇ ಇದೆ. ಸುಮಾರು ಇತ್ತಲ್ಲ, ಫುಲ್ಲು ಹುಳಿ ಇದ್ದ ಇದಾಯ್ತು. ಒಂದೇ ಮಾಡ್ತೀನಿ ಎಂತಕ್ಕಂದ್ರೆ ದೊಡ್ಡದಿತ್ತಲ್ಲ ಅದ ಹಾಕೋಣ. ನಮ್ಮ ವಿಡಿಯೋಗ್ರಾಫರ್ ನಮ್ಮ ತೋರಿಸಿ ಹತ್ರ. ಸುತ್ತ ಹರಿಯೈತೆಗ ಅಂತ ರಾಗಳಿ ಅಂತಂದ್ರೆ ಈ ಇದು ಮಾಡೋಕೆ ಆತಿಲ್ಲ. ಅದ ಮಸಾಲ ಈ ಮಸಾಲ ಇಟ್ಕಣಿ, ಆ ಮಸಾಲ ಹಾಕಿ ಮತ್ತೆ ಫ್ರೈ ಮತ್ತೊಂದು ಬೇಸಕ್ಕಿತ್ತಲ್ಲ ಒಂದು 5 ನಿಮಿಷ ಅಷ್ಟೇ. ಅದ್ರ ಆಗ್ಲಿ ಅದಿತ್ತು ಅಂತಂದ್ರೆ ಇದ ಮಾಡೋಕೆ ಆಗ್ತಿಲ್ಲ, ದೊಡ್ಡದು ಬೇಕದು ಬಾಣದ ಕಡೆಗೆ ಅಂತ ಆಗ್ತಂದ್ರೆ. ಈಗ ಕೊಡವೆ ಹಾಕಿ ಇದು ಕಪ್ಪಪ್ಪು ಕಾರಣ ಅಂತೇಳಿ ಹುಳಿ ನೆನ್ಸಿಟ್ಟಿತ್ತಲ್ಲ, ಅದಕ್ಕೆ ಕಪ್ಪಾಗ್ತದೆ. ಹುಳಿ ಹಾಕ್ರೆ ಜಾಸ್ತಿ ಹುಳಿ ಹಾಕ್ರದ ಬಟ್ಟ ಕಪ್ಪಾಗಿ ಹಾಕ್ತಾರೆ, ಅದು ಸೀದೋದಲ್ಲ ಕಪ್ಪಾದ ಅಷ್ಟೇ. ಮತ್ತೆ ಟೇಸ್ಟ್ ಮಾತ್ರ ಒಳ್ಳೆ ಬರ್ತದೆ. ಫ್ರೈ ಮಾಡಿ ನೀವು ಹುಳಿ ಹಾಕಿ ತಿಂದಲ್ಲ ಇದೆಲ್ಲ ಕಾಮ್ತಾರೆ ಕಪ್ಪಾಗ್ತದ, ಟೇಸ್ಟ್ ಮಾತ್ರ ತಗೋದಿರುತ್ತೆ. ಈಗ ಫ್ರೈ ಮಾಡಿ ಇಟ್ಟಾಯ್ತು. ಈಗ ಮಸಾಲ ಮಾಡುವ. ಈಗ ಮಸಾಲ ಫ್ರೈ ಅಲ್ಲ, ಅದಕ್ಕೆ ಫಸ್ಟ್ ಸ್ವಲ್ಪ ಎಣ್ಣೆ ಹಾಕಿ, ಈರುಳ್ಳಿ ಮತ್ತೆ ಟೊಮೆಟೊ ಹಾಕಿ ಮಾಡಿ, ಆಮೇಲೆ ಇದನ್ನು ಒಟ್ಟಿ ಒಂದು ಚೂರು ತಿರ್ಸಿ ಒಂದು 5 ನಿಮಿಷ ಬಿಟ್ರೆ ಸಾಕು, ಮಸಾಲ ಫ್ರೈ ರೆಡಿ. ಬಟ್ ಹುಳಿ ಹಾಕಿದಲ್ಲ ಅದ ನಾವು ಚೂರು ತೆಗ್ತಿನ್ನ ಎಂತ ಟೇಸ್ಟ್ ಗೊತ್ತಾವ. ಹುಳಿದ ಬರೀ ಈಗ ಬರೀ ಹಿಂಗೆ ನಿಮ್ಗೂ ಅಷ್ಟು ಟೇಸ್ಟ್ ಇತ್ತು ಫ್ರೈ. ಹುಳಿಗ ಬಾಯೆಲ್ಲ ಚಪ್ ಚಪ್ ಮಾಡೋದು ಹಂಗಾಯ್ತು. ಫಸ್ಟ್ ಟೈಮ್ ಅಲ್ಲ ಈ ಥರದೆಲ್ಲ ಮಾಡಿದ್ದ, ಸಗತಾಯ್ತು ಚೆನ್ನಾಗಿತ್ತಲ್ಲ. ನಾವು ಕೂಡ ಲಾಯ್ಕ್ ಆಗ್ತಾ ಇಲ್ಲ ಗೊತ್ತಿಲ್ಲ, ಟ್ರೈ ಮಾಡ್ತಿದ್ದ. ಸ್ಮೆಲ್ ಯಾವ ಥರ ಗೊತ್ತ, ನಾವು ಕೊತ್ತಂಬರಿ ಹಾಕದ ಇಲ್ಲಿ ಕೊತ್ತಂಬರಿ ಗಮ್ ಕೊಡುತ್ತಪ್ಪ ಇದು. ಹೋಟ್ಲಿಗೆಲ್ಲ ಇದ್ದಿದ್ದಾರೆ ಕೊತ್ತಂಬರಿ ಸ್ಮೆಲ್ ಬರ್ತಾ ಗಮ್ಮ. ನೀನ ಕೊತ್ತಂಬರಿ ಅನ್ಕೊಂಡ್ಗ ಫ್ರೈ ಹಾಳು ಮಾಡ್ದಾಗಡ ಯಾರು ಮಾರ ಪಕ್ಕ ಸೂರ ಮಾರ ಗಾಣಿ ಕೊತ್ತಂಬರಿ ಹೇಳೋರ್ ಒಳಗಿಲ್ಲ ಫ್ರೈ ಇದ್ದ ಅರ್ಧ ರೆಕ್ಕಿ ಹೊಡಿ ಮಾಡಿ ಇಟ್ಟ ನೆಲ ಕಡ್ಗ ಕೋಳಿ ಪಡಿ. ಹಂಗಾರ ತಿಂಬೇಡ ನೀನು. ಹೀಗೆ ರಾಜಗಳು ಪೊಟಕಂಡ್ ಹೊಸ ಟ್ರೈ ಮಾಡ್ಕೊಂಗಿತ್ತ ನಂಗೆ ಇದು ಮಾಡಿಲ್ಲ ಆಯ್ತಾ. ನೀನು ಒಂದೇ ಅಡ್ಗಿಗೆ ಮೇನ್ ರಾಗಳಿ ಅಂತಂದ್ರೆ ಈಗ ಹೈಕಂಡ್ ಇದು ಕಿರ್ಸ್ಕಲ್ಲ ಇದ್ರಾಗ ಆತಿಲ್ಲ ಅದೇ ಇದ್ರದ ಬಾಲು ಹೋಯ್ತು ನಿಮಿಷ ಆಯ್ತು. ಕೊಳೆ ಗೊತ್ತಾಗ್ತೀಗ ಇದು ಸುತ್ತ ಹಾರಿದೈತಾ ಇಲ್ಲಿ
ಫೈನಲಿ ಈ ಥರ ರೆಡಿ ಆಯ್ತಾ. ಇದು ಮೇಲೆ ಮಸಾಲ ಹಾಕದ ಕಾಣ್ಕ ಮಸಾಲ ಟೇಸ್ಟ್ ಒಳ್ಳೆತ್ತ ಇಲ್ಲೇನು ಗೊತ್ತಿಲ್ಲ. ಒಂದ್ಸತಿ ಇದೊಂದು ಚೆಕ್ ಮಾಡಿದೆ. ಇದು ಊಟದೊಟ್ಟಿಗೆ ತಿನ್ಕಂದು ಇದಿತ್ತ ಅಂತಕ್ಕಂಥ ಸುಮಾರು ದಿನ ಆಯ್ತದ. ಮಸಾಲ ಹಾಕಿ ಮಸಾಲದೊಟ್ಟಿಗೆ ತಿಂದ ಟೇಸ್ಟ್ ಕಾಣ. ಕೊತ್ತಂಬರಿ ಹಾಕದ ಜಾಸ್ತಿ ಐತೇನು ಕಮ್ಮಿ ಹಾಕಿದವ ಕೊತ್ತಂಬರಿ ಬಾಯಿಗೆ ಸಾಕ್ತಿತ್ತೆ. ಅದ್ ಬಿಟ್ರೆ ಒಳ್ಳೆಯಲ್ಲಿ ಮಸಾಲೆಗಿಂತ ಫಸ್ಟೇ ಮಾಡೋ ಫ್ರೈ ಇತ್ತಲ್ಲ ಅದೇ ಒಳ್ಳೆ. ಅಷ್ಟು ಹೇಳೋಷ್ಟು ಲೈಕ್ ಮಸಾಲ ಸಮ ಇಲ್ಲೇನು ಮಾಡು ಫ್ಲಾಪ್ ಆಯ್ ಬಗ್ಗೆ ಒಂದೆರಡು ಹೇಳಿ. ನೀವು ಆಡ್ ನೋಡಿ ತಮ್ಮ ಇಕೊಂಬಂದ ನಮ್ಮ ಮೇಲೆ ಒಳ್ಳೆ. ನಾನು ಆಗಲ್ಲ ಹೇಳ್ದೆ ಕಾಯಿನಿ ಒಳ್ಳೆ ಇತ್ತು ನೋಡು ಮಾರ ಅಪ್ನಿ ಅಂತ ಒಳ್ಳೆ ತುಂಬ್ರ ಅಲ್ಲ ವಿನೆಗರ್ ಎಂತ ಹಾಕ್ತೀರ ಇದೆ ಅಂತ ಗೊತ್ತದ. ಟೊಮೆಟೊ ಹಾಕದ್ ಮತ್ತ ಈರುಳ್ಳಿ ಹಾಕದ್ ಕಮ್ಮಿ ಐತಿ ಅನ್ನದ. ಅದೇ ಪೇಸ್ಟ್ ಮಾಡಿ ಹಾಕದ. ನೆಕ್ಸ್ಟ್ ಮಾಡಿದೆ ಬರೀ ಟೊಮೆಟೊ ಪೇಸ್ಟ್ ಮಾಡಿ ಹಾಕಿದೆ. ಇದು ಒಂಥರ ಬೇರೆ ಥರ ಐತಿ. ಅದ್ರಗಿಂತ ಎಂತ ಎಂತ ಬಾ ಕಾಳು ಅದು ಹೆಸರು ನೆನಪಾತಿರತ್ತಪ್ಪ. ಕೊತ್ತಂಬರಿ ಕಾಳು ಅದು ಹಾಕದ್ದೇ ಮಿಸ್ ಆಯ್ತು. ಅದು ಹಾಕಾಗಿ ನಾನೀಗ ಇದ್ರಾಗೆ ಉಣಕ್ ಮತ್ತೆ ಅಂತಿಲ್ಲ ನಮ್ಗೀಗ. ಅಲ್ಲ ಬರೀ ಹಿಂಗೆ ಫ್ರೈ ಸಾಕತಿ ಇತ್ತು ಇದು ಇಲ್ದಿರಲ್ಲ ಬರೀ ಇದೇ ಕಾಣಿ. ಇದೇ ಬರೀ ತಿಮ್ದಾರ ಸಾಕಾಯ್ತು. ಕೊತ್ತಂಬರಿ ಹಾಕದ ಇಲ್ಲಿಯೋ ಬಾಯಿ ಹಾಕೋಕಾತಿಲ್ಲ. ಆ ಕೊತ್ತಂಬರಿ ಅಂತ ಮಾಡ್ಗುತ್ತಾ ಒಂಥರ ಕೈ ವಿಷು ಕಣ್ಣು ಮಾಡಿತ್ತ ಶ್ಯಾಮರ. ನಾವು ಅಲ್ಲಿಂದ ಅನ್ಕೋಕೊಂಡ ಕೊತ್ತಂಬರಿ ಹಾಕ್ನಲ್ಲ ನಾನು ಮೆತ್ತಕ್ಕೆ ಮಾಡಿ ಎಲ್ದಿರ ಒಳ್ಳೆ ಐತಿ. ಇಡೀ ಮೀನು ಹಾಳಾಯಿವೆ. ನೀವು ಮಾಡು ಪಾರೆ ಹಿಂಗಿದಂದು ಮಾಡ್ಕೋಬೇಡಿ. ಎಲ್ಲರೂ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್ ಬಾಯ್.